ನಮಸ್ತೆ ವೀಕ್ಷಕರೇ, ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಗ್ಗರಣೆ ಟೊಮಾಟೊ ಸಾಸ್ ಮಾಡೋದು ಹೇಗೆ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಮನೆಯಲ್ಲಿ ಸಾರಿರುತ್ತೆ, ಬರೀ ಸಾರು ತಿನ್ನೋಕ್ಕೆ ಬೇಜಾರಾಗುತ್ತೆ. ಅದಕ್ಕೆ ಬೆಳಗ್ಗೆ ಹೊತ್ತೆದ್ದು ಈ ಥರ ಸಾಸ್ ಮಾಡಿ ಅನ್ನ ಜೊತೆ ಊಟ ಮಾಡ್ತಿದ್ರೆ ಬೆಳಗ್ಗೆ ಟಿಫನು ಆಗುತ್ತೆ, ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಡಬ್ಬಿ ಕಟ್ಕೊಡೋಕ್ಕೆ ಲಂಚ್ಗೂ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಮಾಡಿ ನೋಡಿ. ಟೊಮಾಟೊ ಸಾಸ್ ಮಾಡೋಕ್ಕೆ ಏನೇನು ಪದಾರ್ಥ ಬೇಕು ಅಂತ ನೋಡೋಣ ಬನ್ನಿ. ಮೊದಲಿಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಜಜ್ಜಿಟ್ಟ ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ಟೊಮಾಟೊ, ಅಚ್ಚ ಖಾರದ ಪುಡಿ, ಉಪ್ಪು ರುಚಿಗೆ ತಕ್ಕಷ್ಟು, ಅರಿಶಿಣ ಪುಡಿ, ಇಷ್ಟು ಪದಾರ್ಥ ಬೇಕು. ಮಾಡೋದು ಹೇಗೆ ನೋಡೋಣ ಬನ್ನಿ. ಒಲೆ ಹಚ್ಚೋಣ. ಈಗ ಒಲೆ ಮೇಲೆ ಬಾಣಲೆ ಇಡೋಣ. ಬಾಣಲೆ ಕಾದ ನಂತರ ಒಂದು 4 ಚಮಚ ಎಣ್ಣೆ, ಸ್ವಲ್ಪ 4 ಟೇಬಲ್ ಸ್ಪೂನ್ ಎಣ್ಣೆ ಕಾದಿದೆ. ಕಾದ ಮೇಲೆ ಸಾಸಿವೆ, ಮೆಲ್ಲಕ್ಕೆ ಕೈ ಜೋಪಾನ, ಯಾಕಂದರೆ ಕೈ ಸಿಗುತ್ತವೆ ಸಾಸಿವೆ ಚಿಟಾಪಟ ಅಂದಮೇಲೆ ಸ್ವಲ್ಪ ಜೀರಿಗೆ ಈ ಥರ ಅಂಗೈಯಲ್ಲಿ ಹಾಕಿ ಈ ಥರ ಉಜ್ಜಿ ಈ ಥರ ಹಾಕಿ. ಸಾಸಿವೆ ಆದಮೇಲೆ ಸ್ವಲ್ಪ ಉರಿ ಸಣ್ಣಗೆ ಮಾಡ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ ಇವಾಗ ಸೀದೋಗ್ಬಿಡುತ್ತೆ. ಜಜ್ಜಿಟ್ಟ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು ಚಿಟಾಪಟ ಆದಮೇಲೆ ಅದಕ್ಕೆ ಟೊಮೆಟೊ ಹಾಕ್ಕೊಳ್ಳಿ. ಟೊಮಾಟೊ ಸ್ವಲ್ಪ ಮೆತ್ತಗಾಗಬೇಕು. ಈಗ ಉರಿ ಜೋರು ಮಾಡ್ಕೊಳ್ಳಿ. ಈಗ ಟೊಮಾಟೊ ಬೇಯ್ತಾ ಇದೆ, ಸ್ವಲ್ಪ ಉರಿ ಜಾಸ್ತಿ ಮಾಡ್ಕೊಳ್ಳಿ. ಟೊಮಾಟೊ ಈಗ ಮೆತ್ತಗಾಗಿದೆ, ಅಂದರೆ ಪೂರ್ತಿ ಬೆಂದಿಲ್ಲ, ಒಂದು 90 ಭಾಗ ಬೆಂದಿದೆ. ಈಗ ಅದಕ್ಕೆ ಈಗ ಸ್ವಲ್ಪ ಖಾರದ ಪುಡಿ ಹಾಕ್ತೀನಿ. ಈ ಖಾರದ ಪುಡಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು ನಮ್ಮ ಮನೆಯಲ್ಲಿ, ಅದಕ್ಕೆ ಸ್ವಲ್ಪ ಖಾರ ಜಾಸ್ತಿ ಹಾಕಿದ್ದೀನಿ. ಇದು ಸ್ವಲ್ಪ ಭಾಳ ಸ್ಟ್ರಾಂಗ್ ಐತೆ ಖಾರದ ಪುಡಿ. ಅದಕ್ಕೆ ಖಾರದ ಪುಡಿ ಆದಮೇಲೆ ಸ್ವಲ್ಪ ಅರಿಶಿಣ ಪುಡಿ ಜಾಸ್ತಿ ಹಾಕಬೇಡಿ, ಏನು ಕಲರಿಗೆ ಎಷ್ಟು ಬೇಕು ಅಷ್ಟು ಹಾಕಿ ಸ್ವಲ್ಪ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಉಪ್ಪು ಕಮ್ಮಿನೇ ತಿನ್ನಿ ಎಲ್ರೂ, ಜಾಸ್ತಿ ಹಾಕೋಬೇಡಿ. ಈಗೆಲ್ಲ ಪೂರ್ತಿ ಈ ಥರ ಎಲ್ಲ ಮಿಶ್ರ ಮಾಡಬೇಕು. ಉಪ್ಪು, ಅರಿಶಿಣ ಪುಡಿ, ಖಾರದ ಪುಡಿ ಎಲ್ಲ ಹಾಕಿದ್ಮೇಲೆ ಈ ಥರ ಎಲ್ಲ ಮಿಕ್ಸ್ ಮಾಡಿ. ಈ ಥರ ಮಿಕ್ಸ್ ಮಾಡಿ ಎಣ್ಣೆ ಬಿಡೋ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅದರಲ್ಲಿ ಸ್ವಲ್ಪನೂ ತ್ಯಾವ ಇರಬಾರ್ದು, ಟೊಮಾಟೋದು ನೀರು ಇರಬಾರ್ದು ಗೊಜ್ಜಿನೊಳಗೆ. ನೋಡಿರಿ, ಎಲ್ಲ ಪೂರ್ತಿ ಈ ಥರ ಡ್ರೈ ಆಗಿ ಎಣ್ಣೆ ಮೇಲೆ ಬರಬೇಕು. ಯಾವುದೇ ಒಂದು ಇದಕ್ಕೆ ಎಣ್ಣೆ ಮೇಲೆ ಬಂತು ಅಂದರೆ ಬಿಟ್ಕೊಂಡು ಅದು ರೆಡಿ ಆಯಿತು ಅಂತ. ಆ್ಯಕ್ಚುಲಿ ಇದು ಬ್ಯಾಚುಲರಲ್ಲಿ ನೋಡ್ಕೋಬೇಕು, ಯಾಕಂದರೆ ಮಾಡ್ತಿರೋದೇ ಬ್ಯಾಚುಲರ್ ಸರ. ಅವರು ಒಂದು ಟೈಮ್ ಮಾಡಿಟ್ಕೊಂಡ್ಬಿಟ್ರೆ ನೀವು ಒಂದು ವಾರದ ತನಕ ಬೇಕಾದರೆ ಸ್ವಲ್ಪ ಹಾಕ್ಕೊಂಡು ಊಟ ಮಾಡ್ಬೋದು ಬಿಸಿ ಅನ್ನಕ್ಕೆ. ಒಂದು ವಾರ ಆಚೆ ಇಟ್ಟರು ಹಳಸಲ್ಲ ಇದು, ಯಾಕಂದರೆ ಇದರಲ್ಲಿ ನೀರಿನ ಅಂಶ ಏನೂ ಇರಲ್ಲ, ಎಲ್ಲ ಡ್ರೈ ಆಗಿ ಪೂರ್ತಿ ಎಣ್ಣೆ ಬಿಟ್ಕೊಂಡಿರುತ್ತೆ. ನೋಡಿ ಆಯಲ್ ನೋಡಿ ಹೇಗೆ ಬರ್ತದೆ ಮೇಲೆ. ಈ ಥರ ಆಯಲ್ ಬಿಟ್ಕೊಂಡಂಗೆ ಪೂರ್ತಿ ಎಲ್ಲ ಮಾಡಿ ಇಟ್ಕೊಂಡ್ರೆ ಫ್ರಿಜ್ಜಿ ಬೇಡ, ಏನೂ ಬೇಡ, ಹೊರಗಡೆನೇ ಇಟ್ಕೊಂಡು ಒಂದು ವಾರದ ತನಕ ಊಟ ಮಾಡ್ಬೋದು. ಇಷ್ಟು ರುಚಿ ಅಂದರೆ ಅಷ್ಟು ರುಚಿ ಇರುತ್ತೆ. ಒಂದು ಸತಿ ಟ್ರೈ ಮಾಡಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ ಆಂಟಿ ಹೇಳಿದ್ದು ಕರೆಕ್ಟ್ ಇದೆ ಅಂತ. ಈಗ ಫುಲ್ ರೆಡಿಯಾಗಿದೆ ನೋಡಿ, ಈ ಥರ ಫುಲ್ ರೆಡಿಯಾಗಿದೆ. ಈಗ ನೋಡಿ ಎಣ್ಣೆ ಆಯಲ್ ಪೂರ್ತಿ ನೋಡಿ, ಆಯಲ್ ಬಿಟ್ಕೊಂಡ್ರೆ ರೆಡಿ ಆಯಿತು ಅಂತ ಹೇಳಿ. ಆಯಿತಾ? ಈಗ ಒಲೆ ಆಫ್ ಮಾಡ್ತೀನಿ. ಈ ಥರ ಸಾಸ್ ಮಾಡ್ತಿರ್ಲಿಲ್ಲ, ಯಾಕೆಂದರೆ ಬ್ಯಾಚುಲರೆಲ್ಲ ಒಂದು ಕಮೆಂಟಲ್ಲಿ ಹಾಕಿದರು, ಆಂಟಿ ನಮಗೋಸ್ಕರ ಏನಾದ್ರು ಒಂದು ಸ್ಪೆಷಲ್ ಅಡುಗೆ ಮಾಡಿ ಹಾಕಿ ಆಂಟಿ ಅಂಥೇಳಿ. ಅದಕ್ಕೆ ಅವ್ರಿಗೋಸ್ಕರ ಬ್ಯಾಚುಲರ್ಗೋಸ್ಕರ ಮಾಡ್ತಾಯಿದ್ದೀನಿ. ಈ ಥರ ಸಾಸಲ್ಲಿ ಈ ಥರ ಅನ್ನ ಕಲಸಿ ಊಟ ಮಾಡಿರಿ, ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಈ ಥರ ಮಾಡ್ಕೊಂಡು ತಿನ್ನಿ. ನಿಮಗಿಷ್ಟ ಆದರೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋಗೆ 500 ಲೈಕ್ ಬರ್ತವೆ ಅಂತೇಳಿ ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಮುಂದಿನ ವಿಡಿಯೋ ಸಿಗ್ತೀನಿ. ಬಾಯ್.